ಬಕ್ರೀದ್ ಹಬ್ಬ ಮುಸ್ಲಿಮರಿಗೆ ಇದು ಬಹಳ ಪವಿತ್ರವಾದ ಹಬ್ಬ, ತ್ಯಾಗ ಬಲಿದಾನಗಳ ಸಂಕೇತ. ಆದ್ದರಿಂದ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೂಡ ಕೋರ್ತೇನೆ. 2 ದಿನಗಳಲ್ಲಿ 2 ಹಬ್ಬ ಬಂದು, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿನ್ನೆ ಕೋರಿದ್ದು. ಇವತ್ತು ಅಷ್ಟೇ. ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳು ನನ್ನ ಬಳಿ ಇರುವೆ. ಇವತ್ತಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಯಾವುದು? ಸುದ್ದಿಯ ವಿಶ್ಲೇಷಣೆ, ಸುದ್ದಿಗೊಂದು ಗುದ್ದು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮ್ಮೆದುರು ತೆರೆದಿಡುವ ಯತ್ನ. ಇದೇ ಮೀಡಿಯಾ ವಾಚ್. ಸೊ ಇವತ್ತಿನ ಬಹಳ ಮುಖ್ಯವಾದ ಸುದ್ದಿ, ಕೋವಿಡ್-19 ಪ್ರಕರಣಗಳು ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟು ಕ್ರಮಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಅನ್ನುವ ಸುದ್ದಿ ಇದೆ. ಹಾಗೆಯೇ ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯಪಾಲರನ್ನು ಭೇಟಿಯಾಗಿದ್ದರು. ಈ ಬಗ್ಗೆ ಕೂಡ ಪತ್ರಿಕೆಗಳಲ್ಲಿ ವರದಿ ಇವೆ. ಅವರು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಿದ ಅನ್ನುವ ಸುದ್ದಿ ಇದೆ. ಹಾಗೆ ನಡೆದ ಬಹಳ ಮುಖ್ಯವಾದ ಇನ್ನೊಂದು ಘಟನೆ, ನಿನ್ನೆ ರಾಜ್ಯ ಬಿಜೆಪಿಯ ಕೆಲವು ಪದಾಧಿಕಾರಿಗಳನ್ನು ನೇಮಿಸಲಾಯಿತು. ಸೊ ಆ ಕುರಿತು ವರದಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ಸಂತೋಷ್ ಮೇಲುಗೈ, ವಿಜಯೇಂದ್ರಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಡ್ತಿ ಅನ್ನುವ ಸುದ್ದಿ ಇದೆ. ಹಾಗೆಯೇ ಇನ್ನೊಂದು ಸ್ಯಾನಿಟೈಸರ್ ಸೇವಿಸಿ 10 ಮಂದಿ ಹೈದರಾಬಾದ್ನಲ್ಲಿ ಅಸುನೀಗಿದ ಸುದ್ದಿ ಇದೆ. ಇದು ಇನ್ನೊಂದು ಸುದ್ದಿ, ಇದು DK ಶಿವಕುಮಾರ್ ಮತ್ತು ಯೋಗೀಶ್ವರ್ ನಡುವಿನ ಗಲಾಟೆಗೆ ಸಂಬಂಧಪಟ್ಟಿದ್ದು. ಅದು ಬೀದಿ ರಂಪವಾಗಿ ಪರಿವರ್ತನೆಗೊಂಡಿದೆ. DK ನನ್ನ ಕಾಲಿಗೆ ಬಿದ್ದ ವಿಡಿಯೋ ಇದೆ, ಕಾಲಿಗೆ ಬಿದ್ದಿದ್ದಕ್ಕೆ ನಿಮ್ಮ ಬಳಿ ಸಾಕ್ಷ್ಯ ಇದ್ದರೆ ತೋರಿಸಿ ಯೋಗೀಶ್ವರ್. ಸೊ ಯೋಗೀಶ್ವರ್ ಮತ್ತು DK ನಡುವಿನ ಸಂಬಂಧ ಇದೆಯಲ್ಲ, ಭಾಳ ಸಂದರ್ಭದಲ್ಲಿ ಭಾಳ ಸೌಹಾರ್ದಯುತವಾದ ಸಂಬಂಧ ಇದ್ದದ್ದು. ಸೊ ಇವರಿಬ್ಬರು ಈ ಪ್ರದೇಶದಲ್ಲಿ ಅವರ ಸಮಾನ ವೈರಿ ಅಂದರೆ ದೇವೇಗೌಡರ ಕುಟುಂಬ. ಆ ಕಾರಣಕ್ಕೆ ಹಲವು ಸಂದರ್ಭದಲ್ಲಿ ಇವರು ಹೊಂದಾಣಿಕೆಯ ರಾಜಕಾರಣ ಮಾಡಿದ್ದಾರೆ, ಹಲವು ಸಂದರ್ಭದಲ್ಲಿ ಒಟ್ಟಾಗಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ. ಆದರೆ ಈಗ ಕಾಲಿಗೆ ಯಾರು ಬಿದ್ದರು ಅನ್ನೋದು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ನಿನ್ನೆ DK ಶಿವಕುಮಾರ್ ಹೇಳಿದರು, ಸೊ ನಾನು ಕಾಂಗ್ರೆಸ್ಸಿಗೆ ಸೇರ್ತೀನಿ ಅಂತೇಳಿ ಯೋಗೀಶ್ವರ್ ಬಂದು ನನ್ನ ಕಾಲು ಹಿಡಿದಿದ್ದ, ಬೇಡಪ್ಪ ನೀನು BJPಲೇ ಚೆನ್ನಾಗಿರು ಅಂತ ಹೇಳಿದ್ದೆ ಅಂತ ಹೇಳಿದ್ರು. ಇವತ್ತು ಇವರು ಹೋಗ್ಬಿಟ್ಟು ನನ್ನ ಹತ್ರ ಸಾಕ್ಷ್ಯ ಇದೆ, DK ನನ್ನ ಕಾಲಿಗೆ ಬಿದ್ದಿದ್ರು ಅಂತ. ಸೊ ಏನು ಹೇಳಿದ್ದಾರೆ ಮೊದಲು ಈ ವರದಿಯನ್ನು ನಾವು ನೋಡೋಣ. ನಾನು ಶಿವಕುಮಾರ್ ಅವರ ಮನೆಗೆ ಹೋಗಿ ಕಾಲು ಹಿಡಿದಿದ್ದು ನಿಜವೇ ಆಗಿದ್ದರೆ ಜನರ ಮುಂದೆ ಸಾಕ್ಷ್ಯವನ್ನು ಇಡಲಿ. DK ನನ್ನ ಕಾಲಿಗೆ ಬಿದ್ದ ವಿಡಿಯೋ ನನ್ನ ಬಳಿ ಇದೆ, ಅದನ್ನು ಬಹಿರಂಗಪಡಿಸಲು ಸಿದ್ಧ ಎಂದು ವಿಧಾನ ಪರಿಷತ್ತಿನ BJP ಸದಸ್ಯ CP ಯೋಗೀಶ್ವರ್ ಸವಾಲು ಹಾಕಿದರು. 15 ದಿನಗಳ ಹಿಂದೆ ಯೋಗೀಶ್ವರ್ ಬಂದು ನನ್ನ ಕಾಲು ಹಿಡಿದುಕೊಂಡ, ಸದ್ಯದಲ್ಲೇ ಯಡಿಯೂರಪ್ಪನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರೆ, ನನ್ನನ್ನು ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಿ ಎಂದಿದ್ದ. ಆಗ ನಾನು ಬೇಡಪ್ಪ ನೀನು BJPಗೆ ನಿಷ್ಠನಾಗಿರು ಎಂದು ವಾಪಸ್ ಕಳುಹಿಸಿದ್ದೆ ಎಂದು KPCC ಅಧ್ಯಕ್ಷ DK ಶಿವಕುಮಾರ್ ಗುರುವಾರ ಹೇಳಿದರು. ಆ ಹೇಳಿಕೆಗೆ ಇವತ್ತು ಇವರು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಶುಕ್ರವಾರ ಪ್ರತಿಕ್ರಿಯಿಸಿದ ಯೋಗೀಶ್ವರ್, ಸಚಿವ ಸಂಪುಟ ವಿಸ್ತರಣೆ ವೇಳೆ ನನಗೆ ಸಚಿವ ಸ್ಥಾನ ಸಿಗಲಿದ್ದು, ಅದನ್ನು ತಪ್ಪಿಸುವ ಉದ್ದೇಶದಿಂದ DK ಶಿವಕುಮಾರ್ ಮತ್ತು ಅವರ ಸಹೋದರ BJP ಹಾಗೂ ನನ್ನ ಮಧ್ಯೆ ವಿಷದ ಬೀಜ ಬಿತ್ತುವ ಪ್ರಯತ್ನ ನಡೆಸಿದ್ದಾರೆ ಅಂತ ದೂರಿದರು ಅನ್ನೋದು ಸುದ್ದಿ. ಒಂದು ನಿನ್ನೆಯಿಂದ CP ಯೋಗೇಶ್ವರ್ ಒಂದು ಮಾತನಾಡ್ತಾ ಇದ್ದಾರೆ, BJP ಮತ್ತು ತಮ್ಮ ಮಧ್ಯೆ ವಿಷದ ಬೀಜ ಬಿತ್ತುವ ಯತ್ನ ನಡೆದಿದೆ ಅನ್ನೋದು ಬಹಳ ಮುಖ್ಯವಾದ ಒಂದು ಆರೋಪ ಆಗಿದೆ ಯೋಗೇಶ್ವರ್ ಅವರು. ನಿನ್ನೆಯಿಂದ ಈ ವಿಚಾರವನ್ನು ಬಹಳ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಅನ್ನಿಸುವುದೇನು ಅಂದರೆ, ಈಗಾಗಲೇ BJP ಮತ್ತು ಯೋಗೀಶ್ವರ್ ನಡುವೆ ಎಲ್ಲೋ ಒಂದು ಕಂದಕ ಉಂಟಾಗಿದೆ ಅನ್ನೋದು. BJP ವರಿಷ್ಠರು ಯಡಿಯೂರಪ್ಪನವರು ಯೋಗೀಶ್ವರ್ ಅವರನ್ನು ಅವರು ನಿರೀಕ್ಷಿಸುವಷ್ಟು ಹತ್ತಿರಕ್ಕೆ ಕೊಟ್ಟಿಲ್ಲವೇನೋ ಅನ್ನುವ ಸಂಶಯ. ಇಲ್ಲದೇ ಈ ಮಾತುಗಳನ್ನು ಅವರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಮುಂದೊಂದು ಹೇಳ್ತಾರೆ ನೋಡಿ, ಇನ್ನೊಂದು ಮಾತು ಹೇಳ್ತಾರೆ ಅವರು. ಸೊ DK ಅವರ ಮನೆಯ ಒಳಗೆ ಮತ್ತು ರಸ್ತೆಯಲ್ಲಿ ಸಾಕಷ್ಟು CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ನಾನು ಅವರ ಮನೆಗೆ ಹೋಗಿದ್ದೇ ಆಗಿದ್ದರೆ ಅದರಲ್ಲಿರುವ ದೃಶ್ಯಗಳು ದಾಖಲಾಗಿರ್ತವೆ. ದಯಮಾಡಿ ಈ ಸಾಕ್ಷ್ಯವನ್ನು ರಾಜ್ಯದ ಜನರಿಗೆ ತೋರಿಸಲಿ. ಆದರೆ ಅವರೇ ಈ ಹಿಂದೆ ಹಲವು ಬಾರಿ ಹಣ, ಆಸ್ತಿ, ಅಧಿಕಾರ, ಪಕ್ಷ ಸಂಘಟನೆ ಸೇರಿ ವಿವಿಧ ಅನುಕೂಲಗಳಿಗಾಗಿ ನನ್ನ ಕಾಲಿಗೆ ಬಿದ್ದಿರುವ ವಿಡಿಯೋ ಇದೆ. ಸೊ ಇವರ ಪ್ರಕಾರ DK ಶಿವಕುಮಾರ್ ಅವರು ಯೋಗೇಶ್ವರ್ ಅವರ ಕಾಲಿಗೆ ಬಿದ್ದಿದ್ರು. ಯಾಕೆ ಬಿದ್ದಿದ್ರು ಅವರು?
ಯಾಕಾಗಿ ಅವರು ಯೋಗೀಶ್ವರನ ನೋಡಿದ್ರು ಅಂದರೆ, ಯೋಗೀಶ್ವರ್ ಅವರ ಪ್ರಕಾರ ಹಣಕ್ಕಾಗಿ ಡಿ ಕೆ ಅವರು ಕಾಲಿಗೆ ಬಿದ್ದಿದ್ರು. ಯೋಗೀಶ್ವರ್ ಅವರಿಗೆ ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಕಾಲಿಗೆ ಬಿದ್ದಿದ್ರು. ಪಕ್ಷ ಸಂಘಟನೆ ಸೇರಿ ವಿವಿಧ ಬೇರೆ ಅನುಕೂಲಗಳಿಗಾಗಿ ತನ್ನ ಕಾಲಿಗೆ ಬಿದ್ದಿದ್ರು ಅಂತ ಅವರು ಆರೋಪಿಸ್ತಾರೆ. ಇತರರು ಬೆಳೆಯುವುದನ್ನು ಸಹಿಸದ ಮತ್ತು ಹೊಟ್ಟೆ ಕಿಚ್ಚಿನ ಕಾರಣದಿಂದ ಶಿವಕುಮಾರ್ ತೀರಾ ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಇದೇ ರೀತಿ ಆರೋಪಗಳನ್ನು ಮುಂದುವರಿಸಿಕೊಂಡು ಬಂದರೆ ಅವರ ರಾಜಕೀಯ ಜೀವನದ ವಾಸ್ತವ ಸಂಗತಿಗಳನ್ನು ಜನರ ಮುಂದೆ ಇಡುತ್ತೇನೆ. ಅಂದರೆ ಜನರಿಗೆ ಗೊತ್ತಿಲ್ಲದ ಕೆಲವು ವಾಸ್ತವ ಸಂಗತಿಗಳು ಯೋಗೀಶ್ವರ್ಗೆ ಗೊತ್ತಿದೆ ಅನ್ನೋದು ವಾದ ಡಿ ಕೆ ಅವ್ರ ಬಗ್ಗೆ. ಆ ವಾಸ್ತವ ಸಂಗತಿಗಳನ್ನು ನಾನು ಹೊರಗಿಡ್ತೇನೆ ಅನ್ನೋ ಮೂಲಕ ಅವರು ಒಂದು ರೀತಿಯ ಬೆದರಿಕೆಯನ್ನು ಓಡುತ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಓದ್ತಿದ್ದಾರೆ. ಸೊ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ವಿಧಾನ ಪರಿಷತ್ಗೆ ನೇಮಕ ಮತ್ತು ಸಚಿವ ಸ್ಥಾನ ನೀಡುವ ಬಗ್ಗೆ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರು ಹಿಂದೆಯೇ ಭರವಸೆ ನೀಡಿದರು. 3 ತಿಂಗಳ ಹಿಂದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮನೆಗೆ ಕರೆಸಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವ ಅಂದರೆ ಹಲವು ವಿಚಾರಗಳನ್ನು ಅವರು ಹೇಳ್ತಾರೆ. ಅವರು ಬಹಳ ಸ್ಪಷ್ಟವಾದ್ದು ಅಂದರೆ, ತಾವು ಸಚಿವರಾಗುತ್ತಿರುವುದನ್ನು ತಪ್ಪಿಸುವುದಕ್ಕಾಗಿ ಡಿ ಕೆ ಈ ಕೆಲಸ ಮಾಡುತ್ತಿದ್ದಾರೆ ಅನ್ನುವುದು ಅವರ ಆರೋಪ. ದಟ್ ಇಸ್ ಫಸ್ಟ್. ನೀವು ಇಡೀ ಅದರ ಕ್ರೊನಾಲಜಿಯನ್ನು ಗಮನಿಸ್ತಾ ಬನ್ನಿ. BJP ಮತ್ತು ಯೋಗೀಶ್ವರ್ ನಡುವೆ ಸಂಬಂಧ ಕೆಟ್ಟಿದೆ ಅನ್ನುವುದನ್ನು ಅವರು ಹೇಳ್ತಾರೆ. ಈ ಸಂಬಂಧ ಕೆಡುವುದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅನ್ನುವ ಮಾತನ್ನು ಅವರು ಹೇಳ್ತಾರೆ. 3ನೇದಾಗಿ ತಮಗೆ ಸಚಿವ ಸ್ಥಾನವನ್ನು ತಪ್ಪಿಸುವುದಕ್ಕಾಗಿ ಡಿ ಕೆ ಮತ್ತು ಅವರ ಸಹೋದರ ಏನಿದ್ದಾರೆ ಸುರೇಶ್ ಅವರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ. ಪ್ರಮುಖವಾಗಿ 3 ಆರೋಪಗಳಿವೆ. ಇದನ್ನೆಲ್ಲ ಗಮನಿಸಿದರೆ ಬಹಳ ಸ್ಪಷ್ಟವಾಗಿ ಅನ್ನಿಸುವುದು ಏನು, ಯೋಗೀಶ್ವರ್ ಅವರಿಗೆ ಒಳಗಡೆ ಬೇಸರ ಇದೆ, ತಮ್ಮನ್ನು ಸಚಿವರನ್ನು ಮಾಡಲ್ಲ ಅಂತ. ಅವರಿಗೆ ತಮ್ಮನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅಂತ ಪಕ್ಕಾ ಆದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಅವರು ಕಾರಣಗಳನ್ನು ಹುಡುಕ್ತಿದ್ದಾರೆ. ಇನ್ನೊಂದು, ಇವ್ರ ಕಾಲಿಗೆ ಬಿದ್ದರು, ಕಾಲಿಗೆ ಬಿದ್ದರು, ಜನರಿಗೆ ಏನ್ರಿ, ಯಾರು ಕಾಲಿಗೆ ಬಿದ್ದರು ಏನು, ಮತ್ತು ರಾಜಕಾರಣಿಗಳು ಯಾರು ಕಾಲಿಗಾರು ಬೀಳ್ತಾರೆ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಕಾಲಿಗೆ ಬೀರುವುದು, ಕಣ್ಣೀರು ಹಾಕೋದು ರಾಜಕಾರಣಿಗಳ ಮೂಲ ಗುಣಧರ್ಮ ಆಗ್ಬಿಟ್ಟಿದೆ ಇವತ್ತು. ಸೆಲ್ಫ್ ಪಿಟಿ, ತಮ್ಮ ಸಲುವಾಗಿ ಕೂತ್ಕೊಂಡು ಸಾರ್ವಜನಿಕವಾಗಿ ಅಳೋದು, ತಮಗೇನೋ ತೊಂದರೆ ಆದರೆ ಈ ಜಗತ್ತೇ ನನಗೆ ಮೋಸ ಮಾಡಿದೆ ಅಂತ ಅಳ್ತಾ ಹೋಗುವ ಒಂದು ಸಂಪ್ರದಾಯ ಬೆಳೆದ್ಬಿಟ್ಟಿದೆ. ಅಳುವ ರಾಜಕಾರಣಿಗಳು ಜಾಸ್ತಿ ಆಗಿದ್ದಾರೆ. ಈ ಅಳುವ ರಾಜಕಾರಣಿಗಳಲ್ಲಿ ಭಾಳ ಮುಖ್ಯವಾದರು ದೇವೇಗೌಡರ ಕುಟುಂಬ. ಅವರು ಅಳ್ತಾನೆ ರಾಜಕಾರಣ ಮಾಡಿಬಿಟ್ರು. ಕರ್ನಾಟಕದ ಜನತೆ ಅವ್ರಿಗೆ ಎಲ್ಲವನ್ನು ಕೊಟ್ಟರು, ಅವರು ಅಳೋದನ್ನು ನಿಲ್ಲಿಸಿಲ್ಲ. ಅದು ಅಳುವ ಜಾಯಮಾನರು. ಇನ್ನೊಂದು ರೀತಿ ಹತಾಶೆಯಿಂದ ಮಾತನಾಡುವ ಜನ ಇದ್ದಾರೆ. ಅವರು ಅಳುವ ಅಂತಕ್ಕೆ ಹೋಗಲ್ಲ, ಅವರು ಹತಾಶೆಯಿಂದ ಮಾತಾಡ್ತಾರೆ. ಈಗ ಕಾಲಿಗೆ ಬೀಳುವ ಪ್ರಶ್ನೆ, ಕಾಲಿಗೆ ಬಿದ್ದಿರ್ತಾರೆ. ಅದು ಜನರಿಗೆ ಸಂಬಂಧ ಇಲ್ಲ. ನೀವು ಕಾಲಿಗೆ ಬಿಟ್ಟಾಕಿ ನಿಮ್ಮ ವೈಯಕ್ತಿಕ ಜಗಳ ತಂದು ಕರ್ನಾಟಕದ ಜನತೆ ಮೇಲೆ ಏರ್ತಿದ್ದೀರಿ. ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಕೋವಿಡ್ನಿಂದ ತತ್ತರಿಸ್ತಾ ಇರುವಾಗ ಅದ್ರ ಬಗ್ಗೆ ಮಾತನಾಡ್ರೆ ಅಂದರೆ, ಅವನು ಬಂದ ನನ್ನ ಕಾಲಿಡಿದ, ನಾನು ಬಂದ ಅವನ ಕಾಲಿಡಿದೆ, ಅವನು ವಿಷ ಹಾಕಿದ, ಅವನು ಇನ್ನೊಂದು ಹೋದ, ಅವನು ಮಧ್ಯರಾತ್ರಿ ಯಾರ್ದೋ ಮನೆ. ನೀವು ಯಾರ್ಯಾರು ಮಧ್ಯರಾತ್ರಿ ಯಾರು ಮನೆಗೆ ಹೋಗ್ತೀರಪ್ಪ, ನಮ್ಗೇನ್ರಿ ಗೊತ್ತು? ನಮಗೆ ಕಟ್ಕೊಂಡು ಏನ್ರಿ ಆಗ್ಬೇಕ್ರಿ? ನೀವು ಯಾರು ಮನೆಗೆ ಹೋದ್ರಿ, ಬಂದ್ರಿ, ಮಧ್ಯರಾತ್ರಿ ಹೋದ್ರೋ, ಹಗಲಿಗೆ ಹೋದ್ರೆ ನಮಗೇನ್ರಿ? ನೀವು ಮತ್ತು ಇದು ಯಾವುದೂ ನನಗೆ ಆಶ್ಚರ್ಯವನ್ನು ಆಘಾತವನ್ನು ಉಂಟು ಮಾಡಲ್ಲ. ರಾಜಕಾರಣಿಗಳ ಆಸ್ತಿಗಾಗಿಯೂ ಭೇಟಿ ಮಾಡ್ತಾರೆ. ಅವರು ಅನುಕೂಲ ಸಿಂಧು ಅನ್ನುವುದೇ ರಾಜಕಾರಣದ ಇವತ್ತಿನ ಭಾಳ ಮುಖ್ಯವಾದ ವಿಚಾರ ಆಗಿದೆ. ತಮ್ಗೆ ಅನುಕೂಲ ಆಗುತ್ತಾ, ಮಧ್ಯರಾತ್ರಿ ಯಾರು ನೋಡ್ತಾರೆ, ಕಾಲಾರು ಹಿಡಿತಾರೆ, ಇನ್ನು ಬೇಕಾದ್ರೂ ಹಿಡಿತಾರೆ, ಎಲ್ಲಾದರೂ ಹಿಡಿತಾರೆ, ತಲೆ ಒಂದು ಹಿಡಿದಿದ್ರೆ ಸಾಕು, ಗೊತ್ತಿಲ್ಲ. ಈ ಹಿಡಿಯುವ ಕೆಲಸವನ್ನು ರಾಜಕಾರಣಿಗಳು ಮಾಡ್ತಾರೆ. ಇವತ್ತು ಈ ಹಿಡಿಯುವ ಕೆಲಸವನ್ನು ಬೀದಿಗೆ ತಂದು ಹಾಕಿದ್ದಾರೆ ಯೋಗೀಶ್ವರ್. ತಾವು ಎಲ್ಲೆಲ್ಲೇ ಹಿಡಿದ್ರಿ ಅನ್ನೋದನ್ನು ಅವ್ರು ಮುಚ್ಕೋತಾರೆ, ಅವ್ರು ಎಲ್ಲೆಲ್ಲಿ ಹಿಡಿದ್ರು ಅನ್ನೋದನ್ನು ಡಿ ಕೆ ಹೇಳ್ತಾರೆ, ಡಿ ಕೆ ಎಲ್ಲೆಲ್ಲಿ ಶಿವಕುಮಾರ್ ತಮ್ಮದು ಎಲ್ಲೆಲ್ಲಿ ಹಿಡಿದ್ರು ಅಂತಾರೆ. ಇದು ಒಂದು ಹತಾಶೆಯ ಒಂದು ಸ್ಥಿತಿಯಾಗಿ ನನಗೆ ಕಾಣ್ತಾ ಇದೆ. ಇದು ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂದಿದೆ. ಸೊ ಈ ರೀತಿ ಕಾಲು ಹಿಡಿದಿದ್ದು, ಇನ್ನೇನು ಹಿಡಿದಿದ್ದು ಮುಖಪುಟದ ಸುದ್ದಿ ಆಗುವ ಕಾಲಘಟ್ಟ ಇದು. ಯಾಕಂದರೆ ಸುದ್ದಿ ಮಾರಾಟ ಆಗಬೇಕು ಸ್ವಾಮಿ. ಹೋಗ್ಲಿ ಬಿಡಿ, ಇನ್ನು ಯಾರು ಇನ್ನೇನು ಮತ್ತೆ ಇನ್ನೂ ಒಂದು ಮಾತು ಹೇಳ್ಬಿಡ್ತೀನಿ. ಡಿ ಕೆ ಮತ್ತು ಯೋಗೇಶ್ವರ್ ರಾಜಕಾರಣ ಹೇಗಿದೆ ಅಂದರೆ, ಅವರು ಮತ್ತೇನು ಸ್ನೇಹಿತರಾದ್ರೇನು ಆಶ್ಚರ್ಯ ಇಲ್ಲ. ಅವರು ಇನ್ನು ಯಾವುದೋ ಕಾರಣಕ್ಕೆ ಹೊರಗೆ ಬಂದು ಹೆಗಲ ಮೇಲೆ ಕೈ ಹಾಕಿದ್ರು ಹಾಕ್ಕೋಬೋದು. ಅವ್ರು ಏನು ನೀವು ಅದ್ರ ಬಗ್ಗೆ ಬರೀ ಕಾಲು ಹಿಡೋದೇನು ಬಿಟ್ಬಿಡಲ್ಲ, ಅವರು ಕೈಯೂ ಹಾಕ್ತಾರೆ. ಲೆಟ್ಸ್ ಸಿ ಏನಾಗುತ್ತೆ ಗೊತ್ತಿಲ್ಲ. ಸೊ ಇನ್ನೊಂದು, ಈ ರಾಜ್ಯ BJPಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು
ನಿನ್ನೆ ಕೆಲವು ಪದಾಧಿಕಾರಿಗಳನ್ನು ರಾಜ್ಯ BJPಯಲ್ಲಿ ನೇಮಿಸಲಾಯಿತು. ಇದು ಹಲವು ದೃಷ್ಟಿಯಿಂದ ಮಹತ್ವದ್ದು ಅಂತ ತಿಳ್ಕೊಬೇಕು. ಇದು ಬೇರೆ ಬೇರೆಯ ಮೆಸೇಜ್ಗಳನ್ನು ಕೊಡ್ತಾ ಇದೆ. BJPಯ ಕಾರ್ಯಕರ್ತರಿಗೆ ಮೆಸೇಜ್ ಇದೆ, ನಾಯಕರಿಗೆ ಮೆಸೇಜ್ ಇದೆ, ಯಡಿಯೂರಪ್ಪನವರಿಗೆ ಮೆಸೇಜ್ ಇದೆ. ಹಾಗೆಯೇ ಇಡೀ ಇವತ್ತಿನ ರಾಜಕಾರಣ BJP ನಿಯಂತ್ರಣ ಯಾರಲ್ಲಿದೆ ಅನ್ನುವುದನ್ನು ಕೂಡ ಈ ಪದಾಧಿಕಾರಿಗಳ ನೇಮಕಾತಿ ಸ್ಪಷ್ಟಪಡಿಸುತ್ತೆ. ಒಂದು ಈ ಸುದ್ದಿ ನೋಡಿ, ರಾಜ್ಯ BJPಯಲ್ಲಿ ಸಂತೋಷ್ ಮೇಲುಗೈ, ವಿಜಯೇಂದ್ರಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಡ್ತಿ ಅಂತ. ಈ ವರದಿಯನ್ನು ಫಸ್ಟು ನಾವು ನೋಡ್ಬೋಣ. BJP ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳ ಪಟ್ಟಿ ಶುಕ್ರವಾರ ಬಿಡುಗಡೆಯಾಗಿದ್ದು, ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಆಪ್ತರಿಗೆ ಸಿಂಹಪಾಲು ಲಭಿಸಿದೆ ಅನ್ನತ್ತೆ ಪ್ರಜಾವಾಣಿ ವರದಿ. ಅಂದರೆ ಪ್ರಜಾವಾಣಿಯ ವರದಿಯ ಪ್ರಕಾರ BL ಸಂತೋಷ್ ಸಂಘಟನಾ ಕಾರ್ಯದರ್ಶಿ ಅವರು ಮೇಲುಗೈ ಸಾಧಿಸಿದ್ದಾರೆ ಅಂತ. ಈ ಹಿಂದೆ BS ಯಡಿಯೂರಪ್ಪ ಪಕ್ಷದ ಅಧ್ಯಕ್ಷರಾಗಿದ್ದಾಗ ವಿವಿಧ ಕಾರಣ ಏನು, ಯಡಿಯೂರಪ್ಪನವರಿಗೆ ಅವರು ಬೇಕಾಗಿರಲಿಲ್ಲ ಅಷ್ಟೆ. ಮೂಲೆ ಗುಂಪಾಗಿದ್ದವರಿಗೆ ಈ ಬಾರಿ ಪ್ರಮುಖ ಸ್ಥಾನ ಏನಿದೆ ಅದನ್ನು ನೀಡಲಾಗಿದೆ. ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಪ್ರಮುಖ ಹುದ್ದೆ ನಿರೀಕ್ಷೆಯಲ್ಲಿದ್ದರು. ಭಾಳ ಜನ ಅಂದ್ಕೊಂಡಿದ್ರು ಎಸ್ ಅವರಿಗೆ ಪ್ರಮುಖ ಹುದ್ದೆಯನ್ನು ಕೊಡ್ತಾರೆ ಅಂತ. ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರಿಗೆ ರಾಜ್ಯ ಘಟಕದ ಉಪಾಧ್ಯಕ್ಷದ ಹುದ್ದೆಗೆ ಬಡ್ತಿ ನೀಡಿ ಅವರ ಆಕಾಂಕ್ಷೆಗೆ ಕತ್ತರಿ ಹಾಕಲಾಗಿದೆ. ಪಕ್ಷದಲ್ಲಿ ಹೆಚ್ಚು ಅಧಿಕಾರ ಹೊಂದಿರುವ ಪ್ರಧಾನ ಕಾರ್ಯದರ್ಶಿ ಸ್ಥಾನಗಳಿಗೆ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗಿದೆ. ಇಲ್ಲಿಯೂ ಸಂತೋಷ್ ಪರ ಗುರುತಿಸಿಕೊಂಡವರಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ. ಇದರಿಂದ ಪಕ್ಷದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದು ಸಂತೋಷ್ ಲೆಕ್ಕಾಚಾರ ಎಂಬ ವ್ಯಾಖ್ಯಾನ ಪಕ್ಷದಲ್ಲಿ ನಡೆದ ವ್ಯಾಖ್ಯಾನ ಇದು. ಶಾಸಕ ಅರವಿಂದ್ ಲಿಂಬಾವಳಿ, ಸಂಸದರಾದ ಶೋಭಾ ಕರಂದ್ಲಾಜೆ, ಪ್ರತಾಪ ಸಿಂಹ, ದಿವಂಗತ ಅನಂತ್ ಕುಮಾರ್ ಪತ್ನಿ ತೇಜಸ್ವಿನಿ ಸೇರಿ 10 ಜನರನ್ನು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದೊಂದು ಗೌರವದ ಹುದ್ದೆಯಾಗಿದ್ದು ಹೆಚ್ಚಿನ ಅಧಿಕಾರ ಇರುವುದಿಲ್ಲ ಎಂಬ ವಿಶ್ಲೇಷಣೆ ನಡೆದಿದೆ. ಇದು ನಿಜ ಕೂಡ. ಉಪಾಧ್ಯಕ್ಷರ ಹುದ್ದೆಗೆ ಏನೂ ಕೆಲಸ ಇಲ್ಲ. ಈ ಉಪಾಧ್ಯಕ್ಷರ ಹುದ್ದೆಗಳಲ್ಲಿ ಯಡಿಯೂರಪ್ಪನವರಿಗೆ ಆಪ್ತರಾದ 4-5 ಜನರನ್ನು ನೀವು 10 ಜನರಲ್ಲಿ ಗಮನಿಸ್ಬೋದು. ಅಂದರೆ ಯಡಿಯೂರಪ್ಪನವ್ರ ಆಪ್ತರನ್ನೆಲ್ಲ ಉಪಾಧ್ಯಕ್ಷರನ್ನಾಗ ಮಾಡಿ ಅವರಿಗೆ ಯಾವುದೇ ಅಧಿಕಾರವನ್ನು ಕೊಡದೆ ಒಂದು ಕುರ್ಚಿ ಕೊಡ್ತಾರೆ ಆಫೀಸ್ನಲ್ಲಿ ಅಷ್ಟೇ. BJP ಆಫೀಸಲ್ಲಿ ಒಂದು ಕುರ್ಚಿ ಕೊಡ್ತಾರೆ, ಒಂದು ಚೇಂಬರ್ ಕೊಡ್ಬೋದು. ಅಷ್ಟು ದೊಡ್ಡದಾಗಿದೆ ಆಫೀಸು. ಆ ಚೇಂಬರಲ್ಲಿ ಕೂತ್ಕೊಂಡು ರಾಮಭಜನೆ ಮಾಡ್ಬೋದು. ಯಾರ್ಯಾರಿಗೆ? ಅರವಿಂದ್ ಲಿಂಬಾವಳಿ, ಇವರು ಕೂಡ ಯಡಿಯೂರಪ್ಪನವ್ರಿಗೆ ತುಂಬ ಹತ್ತಿರ ಇರುವಂಥವ್ರು. ಶೋಭಾ ಕರಂದ್ಲಾಜೆ, ಇವರು ಇನ್ನೂ ಹತ್ತಿರ ಇದ್ದಂಥವ್ರು. ಈಗ ಜಾಸ್ತಿ ಶೋಭಾ ಕರಂದ್ಲಾಜೆ ಹೊರಗಡೆ ಕಾಣಲ್ಲ. ಕಾರಣಗಳೇನೋ ಗೊತ್ತಿಲ್ಲ. ಅವರು ಹಿಂದಿನ ಬಾರಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗಿದ್ದಾಗ ಇಡೀ ರಾಜಕಾರಣವನ್ನು ಶೋಭಾ ಕರಂದ್ಲಾಜೆ ಹೇಗೆ ನಿಯಂತ್ರಿಸ್ತಿದ್ರು, ಇವತ್ತು ಆ ರೀತಿಯ ನಿಯಂತ್ರಣ ಅವರಿದ್ದಂಗೆ ಕಾಣಲ್ಲ. ಅವರನ್ನು ರಾಜಕಾರಣದಿಂದ ಶೋಭಾ ಕರಂದ್ಲಾಜೆವನ್ನು ದೂರ ಇಟ್ಟಂತೆ ಕಾಣುತ್ತೆ. ಅದನ್ನು ಪಕ್ಷದ ವರಿಷ್ಠರು ಅವ್ರನ್ನ ದೂರದಲ್ಲಿ ಇಟ್ಟಿದ್ದಾರೋ ಅಥವಾ ಯಡಿಯೂರಪ್ಪನವರ ಕುಟುಂಬ ಕಲಹದಿಂದ, ಕುಟುಂಬದ ಭಿನ್ನಾಭಿಪ್ರಾಯದಿಂದ ಅವರನ್ನು ದೂರ ಇಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಆದರೆ ಶೋಭಾ ಕರಂದ್ಲಾಜೆಯವರು ಈಗ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಪ್ರತಾಪ್ ಸಿಂಹ, ಇವರು ಕೂಡ ಯಡಿಯೂರಪ್ಪನವರಿಗೆ ಹತ್ತಿರ. ಸೊ ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿ, ಪಾಪ ಕಣ್ರಿ, ಟಿಕೆಟು ಇಲ್ಲ, ಏನೂ ಇಲ್ಲ, ಈಗ ಉಪಾಧ್ಯಕ್ಷರನ್ನು ಮಾಡಿ ಕೂಳಿಸಿದ್ದಾರೆ. ಸೊ ಹಾಗಿದ್ರೆ ಈ ನೇಮಕ ಏನನ್ನು ಸೂಚನೆ ಮಾಡುತ್ತೆ ಅಂತ, ಒಂದು ಯಡಿಯೂರಪ್ಪ ಮತ್ತು ಅವರ ಅಭಿಮಾನಿಗಳು ಅಥವಾ ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವರನ್ನು ನೇಪಥ್ಯಕ್ಕೆ ಸರಿಸಲಾಗ್ತಾ ಇದೆ. ಅಂದರೆ ರಾಜ್ಯ BJPಯ ನಿಯಂತ್ರಣ ಯಡಿಯೂರಪ್ಪನವರ ಕೈಯಿಂದ ಬೇರೆಯವರಿಗೆ ಹೋಗ್ತಾ ಇದೆ. ಯಡಿಯೂರಪ್ಪನವರನ್ನು ಹಿಮ್ಮೆಟ್ಟಿಸುವ ಒಂದು ಯತ್ನ ನಡೀತಿದೆ. ಅದರಂತೆ ಯಡಿಯೂರಪ್ಪನವರನ್ನು ಬದಲಿಸುವ ಒಂದು ಸುದ್ದಿಗಳು ಏನಿದೆ ಅದಕ್ಕೆ ಪೂರಕವಾಗಿಯೂ ಈ ಕ್ರಮವನ್ನು ಕೈಗೊಂಡಿರ್ಬೋದು. ಅದಕ್ಕೆ ದೂರದಕ್ಕಾಗಲ್ಲ. ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ನ್ಯಾಚುರಲಿ ಇದು. ಆದರೆ ಅವರ ಸುತ್ತಮುತ್ತಲಿರುವ ಅಭಿಮಾನಿಗಳಿಗೆ ಏನಾದರೂ ರಿಹ್ಯಾಬಿಲಿಟೇಟ್ ಮಾಡ್ತಾರಾ ಅನ್ನುವ ಪ್ರಶ್ನೆ ಭಾಳ ಗಂಭೀರವಾಗಿತ್ತು. ಆ ಪ್ರಶ್ನೆಗೆ ಈಗ ಸಿಗ್ತಾ ಇರುವ ಉತ್ತರದ ಪ್ರಕಾರ ಯಡಿಯೂರಪ್ಪನವರನ್ನು ಪಕ್ಕಕ್ಕೆ ಸರಿಸುವ ಯತ್ನ ಬಹಳ ಗಂಭೀರವಾಗಿ ನಡೀತಾ ಇದೆ. ಅದರಲ್ಲಿ BJP ವರಿಷ್ಠರು ಯಶಸ್ವಿಯಾಗಿದ್ದಾರೆ ಅನ್ನೋದು. ಇನ್ನೊಂದು ಸುದ್ದಿ,
ಸಂಪುಟ ಪುನರ್ರಚನೆ ಚರ್ಚೆ ಮಾಡಿದ್ರ ಮುಖ್ಯಮಂತ್ರಿಗಳು ಅಂತ. ನಿನ್ನೆ ಅವರು ರಾಜ್ಯಪಾಲ ವಜುಭಾಯಿ ವಾಲಾ ಅವರನ್ನು ಯಡಿಯೂರಪ್ಪ ಮೀಟ್ ಮಾಡಿದರು. ಸೊ ಅದರ ಸುದ್ದಿ ಏನಿದೆ ನೋಡಿ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜ್ಯಪಾಲ ವಜುಭಾಯಿ ವಾಲಾ ಅವರನ್ನು ಶುಕ್ರವಾರ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಭೇಟಿ ವೇಳೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತ್ರ ಇದ್ದರು. ಆಗಸ್ಟ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಯಡಿಯೂರಪ್ಪ ತಯಾರಿ ನಡೆಸಿದ್ದು, ಪ್ರಮಾಣ ವಚನ ಬೋಧಿಸುವ ದಿನಾಂಕ ನಿಗದಿ ಮಾಡುವ ಕುರಿತು ರಾಜ್ಯಪಾಲರ ಜೊತೆ ಸಮಾಲೋಚನೆ ನಡೆಯಿತು ಏನಲ್ಲ ಆಯಿತು. ನನಗೆ ಈ ಬಗ್ಗೆ ಡೌಟ್ ಇದೆ. ನೀವು ಆಗಸ್ಟ್ 2ನೇ ವಾರಕ್ಕೆ ನೀವು ದೆಹಲಿಗೆ ಹೋಗ್ತೀರಿ, ಪರ್ಮಿಷನ್ ತಗೋತೀರಿ, ನೀವು ಸಂಪುಟ ವಿಸ್ತರಣೆ ಮಾಡಿದ್ರೆ ಈಗಲೇ ಹೋಗಿ ಯಾಕೆ ಚರ್ಚೆ ಮಾಡ್ತಾರೆ ಅವರು 15 ದಿವಸ ಮೊದಲು? ಐ ಡೋಂಟ್ ಥಿಂಕ್ ಸೊ. ನನಗೆ ಅನುಮಾನಗಳಿದೆ. ಸಂಪುಟದಲ್ಲಿ ಖಾಲಿ ಇರುವ 6 ಸ್ಥಾನಗಳನ್ನು ಭರ್ತಿ ಮಾಡುವ ಜೊತೆಗೆ 1 ವರ್ಷ ಸಚಿವರಾಗಿರುವವರನ್ನ ಪೈಕಿ ಕೆಲವರನ್ನ ಕೈಬಿಟ್ಟು ಪಕ್ಷದ ಸಂಘಟನೆ ತೊಡಗಿಸುವ ಬಗ್ಗೆ ಯಡಿಯೂರಪ್ಪ ಚಿಂತನೆ ನಡೆಸಿದ್ದಾರೆ. ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಬೇಕು ಅಂತ ಯಡಿಯೂರಪ್ಪ ಚಿಂತನೆ ನಡೆಸಿದ್ದಾರೆ. ಆದರೆ ಪಕ್ಷದ ಸಂಘಟನೆ ಅವರಿಂದ ಹೈಜಾಕ್ ಮಾಡಲಾಗಿದೆ. ಸೊ ಪಕ್ಷದ ಸಂಘಟನೆ ಈಗ BL ಸಂತೋಷ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಇವ್ರು ಏನು ನೇಮಕ ಮಾಡ್ತಾರೋ ಚಿಂತನೆ ನಡೆಸಿದಾರಂತೆ. ಪುನರ್ರಚನೆ ಮುನ್ನ ಅವರು ದೆಹಲಿಗೆ ಹೋಗಿ ವರಿಷ್ಠರ ಒಪ್ಪಿಗೆ ಪಡೆದು ಬರಲಿದ್ದಾರೆ. ರಾಜ್ಯಪಾಲರು ಚಿಕಿತ್ಸೆಗಾಗಿ ಸುಮಾರು 1 ತಿಂಗಳು ರಜೆಯ ಮೇಲೆ ಹೋಗುವ ಸಾಧ್ಯತೆ ಇದೆ. ಪ್ರಮಾಣ ವಚನ ದಿನದಂದು ರಾಜ್ಯಪಾಲರು ರಾಜಧಾನಿ ಇರಲೇಬೇಕಾಗುತ್ತೆ. ಹೀಗಾಗಿ ಪೂರ್ವಭಾವಿ ಮಾಹಿತಿ ನೀಡಲು ಯಡಿಯೂರಪ್ಪ ಭೇಟಿ ಮಾಡಿದ್ರು. ಅದು ಇರ್ಬೋದು ಅನಿಸುತ್ತೆ. ರಜಾಗಂದರೆ ಅವ್ರು ಗುಜರಾತ್ಗೆ ಹೋಗ್ಬಿಟ್ಟು 1 ತಿಂಗಳ ನಾಪತ್ತೆ ಆಗ್ಬಿಟ್ರೆ ಏನು ಮಾಡೋಣ ಇಲ್ಲಿ ಅಲ್ವಾ? ಆದ್ದರಿಂದ ಮಾಡ್ತೀನಿ ಅಂತ ಹೇಳೋದಕ್ಕೆ ಆ ಕಾರಣಕ್ಕೆ ಹೋಗಿರ್ಬೋದು. ಅದನ್ನ ಡಿನೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಳೆದ ವಾರವೂ ಯಡಿಯೂರಪ್ಪ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು. ಆಗ ವಿಧಾನ ಪರಿಷತ್ತಿನ 5 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಬಟ್ ರಾಜ್ಯಪಾಲರ ಮುಖ್ಯಮಂತ್ರಿ ಭೇಟಿ ಮಾಡೋದು ಒಂದು ಸಂಪ್ರದಾಯ ಇದೆ. ಅದು ಯಾವುದೇ ಕಾರಣ ಇದ್ದು ಭೇಟಿ ಮಾಡಬೇಕು ಅಂತಲ್ಲ. ಸಾಧಾರಣವಾಗಿ ಮುಖ್ಯಮಂತ್ರಿಗಳು ವಾರಕ್ಕೂ 15 ದಿವಸಕ್ಕೊಮ್ಮೆ ರಾಜ್ಯಪಾಲರನ್ನು ನೋಡಿ ಆಗು ಹೋಗುಗಳನ್ನು ಅವರಿಗೆ ತಿಳಿಸ್ತಾರೆ. ಅದು ಸಂಪ್ರದಾಯ. ಯಾಕೆಂದರೆ ಸಂವಿಧಾನದ ಮುಖ್ಯಸ್ಥರು ರಾಜ್ಯಪಾಲರಾಗಿರೋದರಿಂದ ಅವರಿಗೆ ಅದನ್ನು ತಿಳಿಸುವಂಥ ಒಂದು ಸಂಪ್ರದಾಯ ಇದೆ. ಸೊ ತಂಬಾಕು ಗುಟ್ಕಾ ಏನೋ ಇದಕ್ಕೆ ಇದಂತೆ ರಾಜ್ಯಗಳಲ್ಲಿ ತಂಬಾಕು ಗುಟ್ಕಾ ಪಾನ್ ಮಸಾಲ ಮಾದಕ ದ್ರವ್ಯ ಮಾರಾಟ ಮಾಡ್ತಿದೆ, ವಿದ್ಯಾರ್ಥಿಗಳ ತೊಂದರೆ ಆಗ್ತದೆ, ನಿಷೇಧಿಸಬೇಕು ಅಂತ ರಾಜ್ಯಪಾಲರು ಹೇಳಿದ್ರಂತೆ. ಇದೆಲ್ಲ ಸುದ್ದಿ ಇದೆ. ಅದರ ಜೊತೆಗೇನೋ ಕೇರಳದ ಮಾದರಿ ಬಗ್ಗೆ ಮಾತನಾಡಿದ್ರು ಅನ್ನೋ ಸುದ್ದಿ ಕೂಡ ಇದೆ. ಕೇರಳದಲ್ಲಿ ಹೇಗೆ ಆಯುರ್ವೇದ ಬಳಸಿ ಅಂತ ಹೇಳಿದ್ರು ಅಂತ ಸುದ್ದಿ ಇದೆ. ಒಟ್ಟಿನಲ್ಲಿ ಇನ್ನೂ ಹಲವು ಅಂಶಗಳು. ಬಟ್ ಇದು ಬಹಳ ಮುಖ್ಯ ಸುದ್ದಿ ಇವತ್ತಿಂದು. ಎನಿವೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಬಕ್ರೀದ್ ಹಬ್ಬದ ಶುಭಾಶಯವನ್ನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಮತ್ತೊಮ್ಮೆ ಕೋರ್ತಾ ಮೀಡಿಯಾ ವಾಚನ ಮತ್ತೆ ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.